ಹುಣಸೂರು ತಾಲೂಕಿನ ಮುದ್ದನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಘಕ್ಕೆ ಹಲವು ಮುಖಂಡರು ಹಾಗೂ ಯುವಕರು ಸೇರ್ಪಡೆಗೊಂಡರು. ಮೈಸೂರು ಜಿಲ್ಲಾಧ್ಯಕ್ಷರಾದ ರಫೀವುಲ್ಲಾ, ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಆರ್ ಗೌಡ, ಹಳೆಪೆಂಜಳಿ ನಾಗರಾಜಗೌಡ ಅವರ ನೇತೃತ್ವದಲ್ಲಿ ಹಲವು ಮುಖಂಡರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಸೇರ್ಪಡೆಗೊಂಡರು. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಾವು ಸುಮಾರು ಹುಣಸೂರು ಅಲ್ಲಿ ಐಬೆ ಹತ್ರ ಒಂದು ಮೀಟಿಂಗ್ ಇಟ್ಕೊಂಡಿದ್ದೆವು. ಆ ಮೀಟಿಂಗಲ್ಲಿ ಸುಮಾರು ಚರ್ಚೆಗಳನ್ನು ಮಾಡಿದೆವು. ಏನಪ್ಪ ಅಂದರೆ ಈ ಹುಣಸೂರು ತಾಲೂಕಿನಲ್ಲಿ ಇನ್ನೂ ದರ್ಖಾಸ್ತು ಕಮಿಟಿ ರಚನೆ ಆಗಿಲ್ಲ ಅಂದ್ಬಿಟ್ಟು ರೈತರುಗಳು ನಮಗೆ ತಿಳಿಸಿದ್ರು. ಅದರಿಂದ ಇನ್ನೂ ದರ್ಖಾಸ್ತು ಕಮಿಟಿ ರಚನೆ ಆಗಿಲ್ಲ ಮತ್ತು ರೈತರಿಗೆ ಹಕ್ಕುಪತ್ರಗಳು ದೊರಕಿಲ್ಲ. ದಯವಿಟ್ಟು ಅದರ ಬಗ್ಗೆ ಅಧಿಕಾರಿಗಳು ಗಮನವಹಿಸಿ ಮತ್ತು ಆ ಭಾಗದ MLA ಅವರು ದರ್ಖಾಸ್ತು ಕಮಿಟಿ ರಚನೆ ಮಾಡಿ ರೈತರಿಗೆ ಬೇಗ ಹಕ್ಕುಪತ್ರ ದೊರಕುವಂತೆ ಮಾಡಬೇಕು ಎಂದು ನಮ್ಮ ರೈತ ಸಂಘಟನೆಯಿಂದ ಮನವಿ ಮಾಡ್ಕೋತಾ, ಹಾಗೆ ಈ ದಿನಗಳಲ್ಲಿ ನಮ್ಮ ಯಾವ್ದು ಮುದ್ದನಹಳ್ಳಿ ಪ್ರಿಯಾಪಣ್ಣ ತಾಲೂಕು ಮುದ್ದನಹಳ್ಳಿ ಗ್ರಾಮಕ್ಕೆ ಬಂದು ಇಲ್ಲಿ ಸುಮಾರು ರೈತರು ನಿಮ್ಮ ಸಂಘಟನೆಗೆ ಬರ್ತೀವಿ ಅಂತ ಹೇಳಿ ನಮ್ಮನ್ನು ಕರೆಸ್ಕೊಂಡು ಅವರು ನಮ್ಮ ಸಂಘಟನೆಗೆ ಎಲ್ಲರೂ ಸಹ ಇವತ್ತು ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಹೊರೆ ಕೊಡೋಂಥ ಕೆಲಸ ಸರ್ಕಾರಗಳೇ ಮಾಡ್ತಾರೆ. ಇವತ್ತು ರೈತನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರೆ ಹೇಳ್ಕೊಳ್ಳಂಗೂ ಇಲ್ಲ, ರೈತ ಬಿಡಂಗೂ ಇಲ್ಲ, ಆ ಥರ ಆಗೋಗುತ್ತೆ. ₹1 ಸಂಪಾದನೆ ಅಂತೂ ಆಯ್ತಾ ಇಲ್ಲ ರೈತನಿಗೆ. ಇವತ್ತು ಏನೇ ಬೆಳೆದ್ರೂ ಬೆಳೆ ಅವ್ರಿಗೆ ಬೆಂಬಲಿತ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಅದ್ರ ಮೇಲೆ ಫ್ರಾಡ್ಗಳು ಜಾಸ್ತಿ ಆಗೋದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಫ್ರಾಡ್ಗಳು ಜಾಸ್ತಿ ಆಗೋದು. ಏನು ಸಂಘಗಳ ಹೆಸರಲ್ಲಿ ಹೇಳ್ಕೊಂಡು ಇವತ್ತು ಸಂಘ ನಿಮ್ಗೆ ಈ ಸಂಘ ಕೊಡಿಸ್ತೀವಿ, ಆ ಸಂಘ ಕೊಡಿಸ್ತೀವಿ, ನಿಮಗೆ ಅದರಲ್ಲಿ ಲೋನ್ ಕೊಡಿಸ್ತೀವಿ, ಇದರಲ್ಲಿ ಲೋನ್ ಕೊಡಿಸ್ತೀವಿ ಅನ್ನೋರೇ ಜಾಸ್ತಿ ಆಗೋದ್ರು. ಅದರಿಂದ ಇವತ್ತು ಮಹಿಳೆಯರು, ನಮ್ಮ ರೈತರು ಅವರೆಲ್ಲ ಎಚ್ಚೆತ್ಕೋಬೇಕಾದ ಸುದ್ದಿ ಇದು. ಏನಕ್ಕಪ್ಪ ಅಂದರೆ ಇವತ್ತು ಕೆಲವು ಸಂಘಗಳಲ್ಲಿ ಲೋನ್ ತಗೊಂಡವ್ರೆ. ಯಾವುದು ಸಮಸ್ತ ಅಂದ್ಬಿಟ್ಟು ಒಂದು ಸಂಘ ಐತೆ, ಒಂದು L&T ಅಂದ್ಬಿಟ್ಟು ಐತೆ, ಹಲವಾರವೆ. ಆ ಸಂಘದಲ್ಲೆಲ್ಲ ಏನು ಮಾಡ್ಕೊಂಡವ್ರೆ ಅಂದರೆ ಮಧ್ಯದಲ್ಲಿ ಡ್ಯೂ ಬಿಟ್ಬಿಡೋದು. ಮಧ್ಯದಲ್ಲಿ ಅವರೇ ಬೇಕು ಅಂದ್ಬಿಟ್ಟು ಡ್ಯೂ ಬಿಟ್ಬಿಡೋದು. ಆಮೇಲೆ ಲಾಸ್ಟಲ್ಲಿ 1 ತಿಂಗಳು 2 ತಿಂಗಳು ಬಿಟ್ಟು ಫೈನಾನ್ಸ್ಗಳಿಗೆ ಸೆಟ್ಲ್ಮೆಂಟಿಗೆ ಕಳಿಸೋದು. ಆ ಸೆಟ್ಲ್ಮೆಂಟಿಗೆ ಕಳಿಸಿದ್ದು ಏನಪ್ಪ ಅಂದರೆ 3 ತಿಂಗಳು ಒಬ್ಬರಿಗೆ ಬಿಟ್ಟರೆ ಇನ್ನು 6 ತಿಂಗಳಿಗೆ ಬೇರೆ ಕೊಡ್ತಾರೆ. ಕರ್ನಾಟಕ ರೈತ ಸಂಘ, ನಾನು ಒಬ್ಬ ರೈತ ಮುಖಂಡನಾಗಿ ಮಾತಾಡೋದು ಏನಪ್ಪ ಅಂತಂದರೆ, ನಮ್ಮ ರೈತರು ಭಾರಿ ಸಂಕಷ್ಟದಲ್ಲಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈ ದಿವಸ ಕರ್ನಾಟಕ ರಾಜ್ಯದಲ್ಲಿ BJP, JDS, ಕಾಂಗ್ರೆಸ್ಸು 3 ಜನನೂ ಎಲೆಕ್ಷನ್ನಲ್ಲಿ ನಾನು ಮೇಲೂ ಅಂತ ಹೊಡೆದಾಡ್ತಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ಇದು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸುಮಾರಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. 3-4 ತಿಂಗಳು ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಅವರು ಅಗ್ರಣೆ ಬಂತು. ಈಗ ನಮ್ಮ ರೈತರಿಗೆ ಎಲ್ಲ ಭಾಗದಲ್ಲೂ ತೊಂದರೆ ಹೋಗಿದೆ. ಅಗ್ರಣೆ ಏನಪ್ಪ ಅಂತ ಅಂದರೆ, ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲ ಜಿಲ್ಲೆ ತಾಲೂಕು ಆಫೀಸ್ಗಳಿಗೆಲ್ಲ ಹೋಗಿ ರೈತರಿಗೆ ಸಾಗುವಳಿ ಮಾಡಿಕೊಡ್ಬೇಕು, ಜಮೀನು ದುರಸ್ತಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಎಲ್ಲ ತಾಲೂಕು ಆಫೀಸ್ನಲ್ಲೂ ಹುಣಸೂರು ತಾಲೂಕು, ಪ್ರಿಯಾಪಣ್ಣ ತಾಲೂಕು, ಕೋಟೆ ತಾಲೂಕು, KR ನಗರ ತಾಲೂಕು, ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲೆಲ್ಲ ಹೋಗಿ ಮನವಿ ಕೊಟ್ಟಿದ್ದಾರೆ. ಅದರಂತೆ 8 ತಿಂಗಳಲ್ಲಿ ನಾವು ದುರಸ್ತಿ ಮಾಡಿ ಮುಗಿಸ್ತೀವಿ ಅಂದ್ಬಿಟ್ಟು ರೈತರಿಗೆ ಒಂದು ಭರವಸೆ ಕೊಟ್ಟವ್ರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಲ್ಲ ಸೇರಿ. ಗ್ರಾಮದ ಮುಖಂಡ ಹಾಗೂ ನಾನು ಮಾಜಿ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿಯ. ಏನಂದರೆ ನಾನು ತಂಬಾಕು ಪರವಾನೆಯನ್ನು ಹೊಂದಿರುವಂಥ ರೈತ. ಆದರೆ ಇಲ್ಲಿ ನಮ್ಮ ಪಿರಿಯಾಪಟ್ಟಣ ನಮ್ಮ ಗ್ರಾಮ ಮುದ್ದನಹಳ್ಳಿ ಗ್ರಾಮ ಕೊಡಗು ಬಾರ್ಡ್ರ್ ಆಗಿರೋದ್ರಿಂದ ಮೈಸೂರು ಜಿಲ್ಲೆಗೆ ಟಚ್ ಆಗಿರೋದ್ರಿಂದ ಮಳೆ ಹೆವಿಯಾಗಿ ಬಂದು ತಂಬಾಕೆಲ್ಲ ತುಂಬ ನಷ್ಟವಾಗಿ ಹೋಯಿತು. ಈಗ ಅಲ್ಲೇ ಮೊದಲೇ ಹೇಳಿರುವಂತೆ ಒಂದು ಸಿಂಗಲ್ ಬ್ಯಾರನ್ಗೆ 300 kg ಆಗಲಿ 200 kg ಬೆಳೆದಿರೋಂಥ ರೈತ ಈ ನಮ್ಮ ಊರಿನಲ್ಲಿ ಕಂಡುಬರ್ತಾ ಇದ್ದಾನೆ. ಹಾಗೆ ಈಗ ತಂಬಾಕು ಮಂಡಳಿಯವರು ಸೆಕೆಂಡ್ ಕ್ರಾಪ್ ಬೆಳೀರಿ ಅಂದ್ಬಿಟ್ಟು ಕೆಲವು ಗ್ರಾಮಗಳಲ್ಲಿ ಹೋಗಿ ಆದೇಶ ಹೊರಡಿಸಿದ್ದಾರೆ. ಅದನ್ನು ನೋಡ್ಬಿಟ್ಟು ಈ ಸರಿ ಕರ್ನಾಟಕದಲ್ಲಿ ಕೊಟ್ಟಿದ್ದಿರಲ್ಲ ಅಂದ್ಬಿಟ್ಟು ಆಂಧ್ರದಲ್ಲೂ ಸೆಕೆಂಡ್ ಕ್ರಾಪು ಬೆಳೆಯೋಕ್ಕೆ ಎಲ್ಲ ಅವಕಾಶ ಕೊಟ್ಟು ಈಗ ಅಲ್ಲೇ ಮಾರ್ಕೆಟ್ ಹಂಗಾಯ್ತು ಹಿಂಗಾಯಿತು ಅಂತ ಹೇಳ್ತಾಯಿದ್ದಾರೆ. ಅದರಿಂದ ದಯವಿಟ್ಟು ಈಗ ಯಾಕೆ ಮಾರ್ಕೆಟು ಮುಂದಕ್ಕೆ ಹೋಗೋದು ಅಂತಂದರೆ, ಸೆಕೆಂಡ್ ಕ್ರಾಪ್ ಬೆಳೆದಿದ್ದಿರಲ್ಲ ಅವರು ಈಗ ಮೊದಲು ಹೊಗೆ ಬೆಳೆದು ಅವರು ಸರಿ ಸಮಾನವಾಗಿ ಒಂದೇ ಸರಿ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಲೆಕ್ಕಕ್ಕೆ ಹಾಕ್ಕೊಂಡು ಅವರು ಮಾರ್ಕೆಟ ಮುಂದೂಡವ್ರೆ. ಅದರಿಂದ ಯಾವುದೇ ಕಾರಣಕ್ಕೂ ಅದನ್ನು ಯಾವ ರೈತ ಹೊಸದಾಗಿ ಸೆಕೆಂಡ್ 2ನೇ ಸಾರಿ ತಂಬಾಕು ಹಾಕಿದ ಅನ್ನೋ ಪರವಾನೆಯನ್ನು ರದ್ದು ಮಾಡಬೇಕು. ಈಗ ಹಂಗೆ ಮಾಡಿದ್ರೆ ಮಾತ್ರ ಸರಿ ಆಯ್ತದೆ. IT ಶೇರು ಆ ಕಡೆ ಈ ಕಡೆ ಆಟ ಆಡಿ ಈಗ ಅಲ್ಲೇ ಬಂದು ಇಷ್ಟು kg ಇದೆ